ನಾವೇನು ಮಾಡ್ಲಿಕ್ಕಾಗಲ್ಲ ಅಥವಾ ಹೇಗ್ ಮಾಡಬೇಕು ಅನ್ನುವಂತ ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನುವಂಥದ್ದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆ ಸ್ವಾಯತ್ತತೆ ಸಂಸ್ಥೆಯೇ ಎಂತೆಂಥವ್ರನ್ನ ಇಲ್ಲಿ ಕಳಿಸ್ಬಿಡುತ್ತೆ ಮುಂದಿನ ರಾಜ್ಯದ ಆಡಳಿತಕ್ಕೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಆಗ್ಲೇ ಚರ್ಚೆನಲ್ಲಿ ಹೇಳಿದ್ದೆ, ಭವಿಷ್ಯದ ರಾಜ್ಯಕ್ಕೆ ಬೇಕಾದಂತ ನೇಮಕಾತಿಗಳಲ್ಲಿ ಆಗತ್ತೆ, ಅಲ್ಲೇ ಆರಂಭದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರಗಳು ನಡೆದ್ಬಿಟ್ರೆ ಇನ್ನು ವ್ಯವಸ್ಥೆಗಳು ಹೆಂಗಾಗತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಒಂದು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಸಾರ್ವಜನಿಕವಾಗಿ ಇರುವಂತ ನೈತಿಕತೆ ಆ ಸಂಸ್ಥೆಗೂ ಕೂಡ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇರಬೇಕಾಗಿದೆ. ಅವ್ರಿಗೆ ಬಿಟ್ಟಿದ್ದು ನಾವು ಯೋಚನೆ ಮಾಡೋಣ. ಎರಡನೇದು, ನಾನು ಬಹಳ ಸ್ಪೆಸಿಫಿಕ್ ಆಗಿ ಮೊನ್ನೆ ಹೇಳಿದ್ದು, ಇಲ್ಲಿಯ ತನಕ KPSC ನಲ್ಲಿ ಇಷ್ಟೆಲ್ಲ ಚರ್ಚೆಗಳು ನಡೆದು ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಅಲ್ಲೇನೋ ನಿಯಮಾವಳಿಗಳ ವ್ಯತ್ಯಾಸ ಆಗಿದೆ, ಹಿಂಗೆಲ್ಲದು ಆಗ್ಲಾದಾಗ್ಲೂ ಕೂಡ ಯಾರನ್ನೂ ಕೂಡ ಇಲ್ಲಿಯ ತನಕ ಹೊಣೆಗಾರರನ್ನ ನಾವು ಮಾಡಲೇ ಇಲ್ಲ. ಈಗ ನಾವು ಮೊನ್ನೆ ಇಲ್ಲಿ ಚರ್ಚೆ ಮಾಡಿದ ನಂತರ ಎರಡು ಸಂಗತಿಗಳು ಹೊರಬಿತ್ತು. ಮೊದಲನೇದು, ನಾವು ಸಂದರ್ಶನವನ್ನ ಮುಂದೂಡಿ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಬೇಕು ಅಂತಂದಾಗ ಸಂದರ್ಶನ ಮುಂದೂಡಿದ್ರು ಅಂತ ಹೇಳಿದ್ರು. ಎರಡನೇದು, ಅದರ ಒಬ್ಬ ಅಧಿಕಾರಿ ತನ್ನ ಆಸ್ತಿಯನ್ನ ಪ್ರಕಟ ಮಾಡಿಕೊಂಡ್ರು. ಇಲ್ಲ, ಅರ್ಧ ಗಂಟೆಲ್ಲ ಪ್ರಕಟ ಮಾಡಿಕೊಂಡ್ರು. ಅಂದ್ರೆ ಇವತ್ತು ಒಂದು ನೈತಿಕತೆ ಎಲ್ಲರಿಗೂ ಬರಬೇಕಾಗಿದೆ. ಅದರಿಂದ ಯಾರ್ಯಾರಿಗೆ ಏನೇನಾಗಿದೆಯೋ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತ ಸಂಗತಿ. ನಾನು ಹಾಗಾಗಿ ಇದರ ಹೊಣೆಗಾರಿಕೆಯನ್ನು ನೀವು ಯಾರನ್ನು ಮಾಡ್ತೀರಿ ಮತ್ತು ಕಂಟ್ರೋಲರ್ ಬಗ್ಗೆ ನಾವು ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ ಇದೀವಿ. ನಾನು ಕೃಷ್ಣ ಬೈರೇಗೌಡರಿಗೆ ನೀವು ಪರೀಕ್ಷೆಯನ್ನ ನಿಗದಿ ಮಾಡ್ತೇವೆ, ಪ್ರತಿ ವರ್ಷ ನಿಯಮಿತವಾಗಿ ಉದ್ಯೋಗವನ್ನು ಭರ್ತಿ ಮಾಡ್ತೇವೆ, ಇದೆಲ್ಲದರ ಜೊತೆನಲ್ಲಿ ಒಂದು ಪರೀಕ್ಷೆಯನ್ನು ಮುಗಿದು ಫಲಿತಾಂಶ ಬರೋ ತನಕ ಒಬ್ಬ ಸೆಕ್ರೆಟರಿನ ಸೈಕ್ಲಿಂಗ್ ಮುಗಿಯೋ ತನಕ ಒಬ್ಬ ಸೆಕ್ರೆಟರಿ ಇಡಿ. ಈಗ 4 ಸೆಕ್ರೆಟರಿಗಳು ಬದಲಾಯಿತು, ಕಂಟ್ರೋಲರ್ ಬದಲಾಗಲಿಲ್ಲ ಅನ್ನೋದು ನಾನು ಹೇಳಿದ್ದು. ಆ ಕಂಟ್ರೋಲರ್ ಮೇಲೆಯೇ ಬಹಳ ದೊಡ್ಡ ಪ್ರಮಾಣದ ಆಪಾದನೆಗಳು ಸಾರ್ವಜನಿಕವಾಗಿ ಕೇಳ್ತಾ ಇರೋದು. ಹಾಗಾಗಿ ನಾವು ಇಷ್ಟೆಲ್ಲ ನೀವು ಸುಧಾರಣೆ ಮಾಡಬೇಕಾದ್ರೆ ಶಾಸಕರ ಅಭಿಪ್ರಾಯನ ಕೇಳಲಿಕ್ಕೆ ಒಂದು ಸಮಿತಿ ಮಾಡ್ತೇವೆ, ಒಂದು 5 ವರ್ಷದ ಒಂದು ಯಾದಿಯನ್ನು ಪ್ರಕಟ ಮಾಡ್ತೇವೆ ಮತ್ತು ನಿರ್ದಿಷ್ಟ ದಿನಾಂಕಗಳನ್ನು ಪ್ರಕಟ ಮಾಡ್ತೀವಿ. ಎಲ್ಲದರ ಜೊತೆನಲ್ಲಿ ಒಂದು ಪರೀಕ್ಷೆ ಒಂದು ಆರಂಭ ಆಗಿ ಫಲಿತಾಂಶ ಬರೋ ತನಕ ಸೆಕ್ರೆಟರಿನ ಬದಲಾಯಿಸಬೇಡಿ, ಗಟ್ಟಿ ಅದನ್ನ ಇಟ್ರೆ ಅವಾಗ ಹೊಣೆಗಾರನ ಮಾಡ್ಲಿಕ್ಕೆ ನಮಗೆ ಸುಲಭ ಆಗುತ್ತೆ. ಇಲ್ಲಾಂದ್ರೆ ನನಗೆ ಗೊತ್ತಿಲ್ಲ ಅನ್ನುವಂತ ಜಾರಿಕೊಳ್ಳುವಂತ ಪ್ರಯತ್ನಗಳು ಕೂಡ ಅದರಲ್ಲಿ ನಡೆದು ಬಿಡುತ್ತೆ. ಎರಡನೇದು, ನೀವು ಹೇಳಿದ್ರಿ ಸಂದರ್ಶನಕ್ಕೆ ಮೊದಲು 200 ಮಾರ್ಕ್ಗಳಿತ್ತು, ಅದನ್ನ 50ಕ್ಕೆ ಬಂತು, ಅದನ್ನ 25ಕ್ಕೆ ಇಳಿಸಿದ್ವಿ ಅಂತೆಲ್ಲ ಗೊತ್ತಾಯ್ತು. ಸಂದರ್ಶನದಲ್ಲಿ ನಡೀತಾ ಇದ್ದಂತ ವ್ಯತ್ಯಾಸಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಬಂದಿರೋದು. ಹಾಲ್ ಮ್ಯಾನೇಜ್ಮೆಂಟ್ ಅಂತ ನಾನು ಶಬ್ದ ಬಳಸ್ಕೊಂಡೆ ಮೊನ್ನೆ. ನೀವು ಒಂದೇ ಕೊಠಡಿನಲ್ಲಿ 11 ಜನ ಪಾಸ್ ಆಗಿರೋದ್ರ ಬಗ್ಗೆ ನಂದು ಭಿನ್ನಾಭಿಪ್ರಾಯ ಇಲ್ಲ. ಅದರಲ್ಲಿ ಸುರೇಶ್ ಕುಮಾರ್ ಹೇಳಿದಂತೆ ಅದನ್ನು ಸ್ವಲ್ಪ ಚರ್ಚೆ ಮಾಡಬೇಕು. ನೀವು ಹೇಳಿದ್ರಿ CC ಕ್ಯಾಮ್ರಾಗಳ ನೋಡಿದೀವಿ, ಆ ಥರದ್ದು ಏನೂ ಆಗಿಲ್ಲ ಅನ್ನುವಂಥದ್ದು ಇದೆ. ಇಷ್ಟಕ್ಕೆ ನಿಲ್ಬೇಡಿ ಅಂತ ನಾನು ಮೊನ್ನೆ ಈ ಸದನದಲ್ಲಿ ಅವ್ರು ಯಾರ್ದು ಹೆಸರು ಹೇಳಬಾರದು ಅಂತ ಹೇಳಲಿಲ್ಲ. ನೀವು 4-5 ನನಗೂನು KRPR ಅಂತ ಹೇಳಬೇಕು ಅಂತಾನೆ ನಾನು ಇದ್ದಿದ್ದು. ಆದರೆ ಹಂಗೆ ಹೇಳಿದಾಗ ಎಷ್ಟೋ ಜನಕ್ಕೆ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ಪಾಪ ಅವ್ರ ಹೆಸರು ಹೇಳ್ಬಾರ್ದು. ನಾವು ವಿ ಶುಡ್ ನಾಟ್ ಕೋಟ್ ದೇರ್ ನೇಮ್ಸ್. ಆದರೂ ಕೂಡ ನನ್ನ ಶಿಷ್ಟಾಚಾರನ ಉಲ್ಲಂಘನೆ ಮಾಡಿ ಹೇಳಿದೆ, ಯಾಕಂದ್ರೆ ನಾನು ಮತ್ತೇನೋ ಹೈಡ್ ಮಾಡ್ತಾ ಇದ್ದೀನಿ ಅನ್ನೋಂಗೆ ಆಗ್ಬಾರ್ದು ಅಂತ ಅವ್ರ ಹೆಸರು ಹೇಳಿದೆ. ಆಕ್ಚುಲಿ ಹೇಳ್ಬಾರ್ದು. ನಾನು ಉತ್ತರದಲ್ಲಿ ಇದ್ರೂ ಕೂಡ ನಾನು ಐ ಡಿಂಟ್ ವಾಂಟ್ ಟು ಸೇ ದೇರ್ ನೇಮ್ಸ್, ಬಟ್ ಸ್ಪಷ್ಟತೆ ಇರಲಿ, ವಿ ಆರ್ ನಾಟ್ ಹೈಡಿಂಗ್ ಎನಿಥಿಂಗ್ ಅನ್ನೋ ಕಾರಣಕ್ಕೆ ಹೇಳಿದೆ ಅಷ್ಟೇ. ಐ ಅಗ್ರಿ ವಿತ್ ಯು. ನಾನು ಕೇಳಿದ್ದು ಸುನೀಲ್, ಈಗ ಸರ್ಕಾರ ಹೇಳಿದೆ ಸದನ ಸಮಿತಿ ಮಾಡಿ ನೀವೆಲ್ಲ ಅದರಲ್ಲಿ ಸಲಹೆ ಎಲ್ಲ ಕೊಡ್ಬೋದು, ಏನೇನು ಮಾಡ್ಬೇಕಂತ. ನೀವು ಫ್ಲೈಟಿಗೆ ಬರೋರ ನನ್ನ ಜೊತೆಗೆ? ಅಲ್ಲ, ನಾನು ಕೃಷ್ಣ ಬೈರೇಗೌಡ, ನಂದು ಏನಂತಂದ್ರೆ, ಸಂದರ್ಶನದಲ್ಲಿ ಮಾರ್ಕ್ಗಳನ್ನ ಒಬ್ಬೊಬ್ಬರು ವ್ಯತ್ಯಾಸ ಮಾಡಿ ಫಿಲಪ್ ಮಾಡ್ತಾ ಇದ್ರು ಅಂತ ಆರೋಪ ಇದ್ದ ಕಾರಣಕ್ಕೆ 25 ಮಾರ್ಕಿಗೆ ಬಂದಿದ್ದು. ಈಗ ಎಕ್ಸಾಮ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳಾಗಿದೆ. ಹಾಗಾಗಿ ಪರೀಕ್ಷೆನೆಲ್ಲಾನು CC ಕ್ಯಾಮ್ರಾ ಚೆಕ್ ಮಾಡಿದಾಗ ಏನೋ ಆಗ್ಲಿಲ್ಲ ಅನ್ನುವಂಥದ್ದು ವಾದದ ಜೊತೆನಲ್ಲಿ ಸುರೇಶ್ ಕುಮಾರ್ ಹೇಳದಂತೆ ಅದ್ರ ಹಿನ್ನೆಲೆಯನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಒಂದೇ ಕುಟುಂಬದ 4-5 ಜನ ಬಂದಿದ್ದಾರೆ ಅಂತ ನಾನು ಹೇಳಿದೆ. ನನ್ನ ಹೆಸರು ಓದ್ಲಿಕ್ಕೆ ಹೋಗಲ್ಲ, ಅದು ಓದಿದ್ರೆ ಇನ್ನೊಂದು ಕಲರ್ ತಗೊಳುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಸ್ಪೆಸಿಫಿಕ್ ಆಗಿ ನೀವು ಆಲೋಚನೆಯನ್ನು ಮಾಡಿ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಸ್ವಲ್ಪ ಮಾಡ್ಕೋಬೇಕು ಅಂತ ನಂಗೆ ಅನ್ಸುತ್ತೆ.